ನನಗದನ್ನು ಹೇಳುವುದು ಬಹಳ ಕಷ್ಟವಾಗ್ತದೆ ಮಹಾರಾಜ. ಅಂಥದ್ದೇನು ನಡೆಯಿತು? ನಳಚಕ್ರವರ್ತಿಗೆ ನಾನು ದೂರದವನಲ್ಲ, ಬಹಳ ಹತ್ತಿರದವನಾಗಿಯೇ ಕಾಲವನ್ನು ಕಳೆಯುತ್ತಾ ಇದ್ದೆ. ಓಹೋ. ಒಂದು ದಿವಸ ಯಾವ ವಿಷಮ ಗಳಿಗೆಯೋ ಏನು ಕೆಟ್ಟ ಗ್ರಹಚಾರವು ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ. ದುಷ್ಟನಾಗಿರುವಂತ ಧೂರ್ತನಾಗಿರುವಂತ ವಾವೆಯಿಂದ ಅವನ ತಮ್ಮನಾಗಿರುವಂತ ಪುಷ್ಕರ ಎನ್ನುವ ಮುಸ್ಸಂಜೆಯ ಹೊತ್ತಿಗೆ ದ್ಯೂತದ ನೆಮನದಲ್ಲಿ ಅಲ್ಲಿಗೆ ಬಂದ. ಸುಹರದ್ಯೂತವನ್ನಾಡೋಣ ಅಂತ ಕೇಳಿಕೊಂಡ. ನಳಚಕ್ರವರ್ತಿ ಸಾರಿ ಸಾರಿ ಹೇಳಿದ, ಸಪ್ತ ವ್ಯಸನಗಳಲ್ಲಿ ದ್ಯೂತ ಒಂದು. ಅರಸರಾದವರು ಅದನ್ನು ಅನುಕರಿಸಬಹುದು, ಆದರೆ ಅದನ್ನು ಆಚರಿಸಲೇಬೇಕಂತೇನೂ ಇಲ್ಲ. ಧರ್ಮಾತ್ಮ ನಳಚಕ್ರವರ್ತಿ ಹಾಗೆ ಒಪ್ಪಿರ್ಲಿಕ್ಕಿಲ್ಲ, ಆತ ಪರಿಣಾಮ ಒಳಿತಾಗ್ಲಿಕ್ಕಿಲ್ಲ ಅಂತ ಸಾರಿ ಸಾರಿ ಹೇಳಿದ್ರು. ಆತ ಕೇಳಲಿಲ್ಲ, ಹಠ ಹಿಡಿದ. ನಳಚಕ್ರವರ್ತಿಯ ಸ್ವಾಭಿಮಾನವನ್ನೇ ಕೆಣಕುವುದಕ್ಕೆ ಕಟ್ಟ ಕಡೆಯಲ್ಲಿ ಮುಂದಾದ. ಬೇರೆ ದಾರಿ ಕಾಣದೆ ನಳಚಕ್ರವರ್ತಿಯು ದ್ಯೂತವನ್ನು ಆಡುವುದಕ್ಕೆ ಕುಳಿತ. ಸುಹರ ದ್ಯೂತದಿಂದ ತೊಡಗಿರುವಂತಹ ಆ ದ್ಯೂತ ಕಳೆಯುತ್ತಾ 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 ವಿಷಮ ದ್ಯೂತಕ್ಕೆ ಹೋಯಿತು. ಪರಿಣಾಮ ಅಂದ್ರೆ ಫಣವನ್ನಿಡುವುದಕ್ಕೆ ತೊಡಗಿದ. ಪ್ರತಿಷ್ಠೆಯ ಪ್ರಶ್ನೆ ಎಂದು ಭಾವಿಸಿರುವಂತಹ ನಳಚಕ್ರವರ್ತಿ ಅವ ಏನನ್ನು ಇಟ್ಟನು ಬದಲಾಗಿ ಅದನ್ನೆಲ್ಲ ಇಡುತ್ತಾ ಹೋದ. ಇಡುತ್ತಾ ಹೋದದ್ದು ಮಾತ್ರ ಅಲ್ಲ, ಎಲ್ಲವನ್ನು ಕಳೆಯುತ್ತಾ ಹೋದ. ನಳಚಕ್ರವರ್ತಿ ಎಲ್ಲವನ್ನು ಕಳೆದುಕೊಂಡ. ತನ್ನ ಅಧಿಕಾರವನ್ನು, ಐಶ್ವರ್ಯವನ್ನು, ದೇಶ ಕೋಶ ಬೊಕ್ಕಸ ಭಂಡಾರವನ್ನೆಲ್ಲ ಆ ಪುಷ್ಕರನಿಗೆ ಒಪ್ಪಿಸಿ ಸತಿ ಸಹಿತ ದೂರದ ಕಾಡಿಗೆ ಹೊರಟು ಹೋದ. ಹರ 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 ಘನತರ ಚಕ್ರವರ್ತಿಗೆ ಹರಗರ ಘನತರ ಚಕ್ರವರ್ತಿಗೆ ಈ ವಿಧಿಯಾದುದೇ ಇಂದು. ಚಕ್ರವರ್ತಿಗೆ ಈ ವಿಧಿಯಾದುದೇ ಇಂದು. ಮರುಗುತ್ತಲಿ ತನ ಶತ ಅಶ್ವಗೆ ಮರುಗುತ್ತ ಈತನ ಶತ ಅಶ್ವಗೆ ದಳವಾಯಿಯ ಮಾಡುವೆ ಶಿವ ಶಿವ, ಇಂತಹ ಅನ್ಯಾಯ! ನಳಚಕ್ರವರ್ತಿ ಅಂತವನು ವಿಷಮದ್ಯೂತದಲ್ಲಿ ತೊಡಗುವುದು. ಹರನೇ ಶಿವರೇ, ಇದು ವಿಧಿಯ ಕೈವಾಡ ಅಲ್ಲದೆ ಇನ್ನೇನು ಹೇಳು. ನಳಚಕ್ರವರ್ತಿ ಅಂತ ಧರ್ಮಾತ್ಮ ಇವತ್ತು ದೊರೆಯಾಗಿ ಧರೆಯನ್ನು ಆಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ರಾಜ್ಯ ಕೋಶಾದಿಗಳನ್ನ ಕಳೆದುಕೊಂಡು ಅನಾಥನಂತೆ ಗತಿಗೆಟ್ಟವನಂತೆ ಕಾಡು ಪಾಲಾಗಿ ಹೋದ. ಆತ್ಮೀಯ ಮಿತ್ರ ಆತ. ನಳಚಕ್ರವರ್ತಿ ಅಂತವನ ಸ್ನೇಹ ಸಿಕ್ಕಿರುವುದು ನನ್ನ ಭಾಗ್ಯ ಎಂದು ಭಾವಿಸಿದ್ದೆ. ನನ್ನ ಪ್ರಾಣ ಸ್ನೇಹಿತ ಆತ ಅಂತವನಿಗೆ ಸ್ಥಿತಿಯೇ ನನಗೆ ಗೊತ್ತು ಮಹಾರಾಜ. ಇದನ್ನು ಕೇಳಿದ್ರೆ ನಿನಗೆ ನೋವಾಗ್ತದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಹೇಳುವಾಗಲೇ ನನಗೆ ಎಷ್ಟು ನೋವಾಗಿದೆ, ಕೇಳುವಾಗ ನಿನಗೆ ಎಷ್ಟು ನೋವಾಗಬಹುದು ಹೇಳು. ಹೌದಯ್ಯ, ನನ್ನ ಚಕ್ರವರ್ತಿಯನ್ನು ನಾನು ಚೆನ್ನಾಗಿ ಬಲ್ಲವ. ಆ ಚಕ್ರವರ್ತಿಗೆ ಇಂತಹ ದುಸ್ಥಿತಿ ಬರಬಾರದಿತ್ತು. ವಿಧಿಯಾಟವನ್ನು ಬಲ್ಲವರು ಯಾರು ಹೇಳು? ಹೌದು. ಏನೇ ಇರಲಿ, ಧರ್ಮಾತ್ಮನ ಆಶ್ರಯದಲ್ಲಿ ನೀನು ಇಲ್ಲಿಯ ತನಕ ಬದುಕುತ್ತಿದ್ದವ. ಬಹಳ ಒಳ್ಳೆಯದಾಯ್ತು ನೀನು ಇಲ್ಲಿಗೆ ಬಂದದ್ದು. ನಾನು ಅಲ್ಲಿ ಇರಬಾರದು ಎಂಬ ತೀರ್ಮಾನವನ್ನೇ ಮಾಡಿಬಿಟ್ಟೆ. ದುರಾತ್ಮರು ಇರುವಲ್ಲಿ ಧರ್ಮಾತ್ಮರು ಇರಬಾರದು ಅಂತ ಧರ್ಮಾತ್ಮನಿಗೆ ಕಾಡು ಪಾಲಾಯಿತು ಅಂತ ಆದಮೇಲೆ ಅವನ ಅನ್ನಕ್ಕೆ ಕೈ ಚಾಚಿ ಬದುಕಿ ಬೆಳೆದಂತ ಈ ಜೀವ
ದುರಾತ್ಮನಲ್ಲಿ ಆಶಯವನ್ನ ಹೊಂದಿ ಬದುಕುವುದಕ್ಕೆ ಮುಂದಾದರೆ ನನ್ನಂತಹ ಕೃತಜ್ಞರು ಮತ್ತೊಬ್ಬರು ಇರುವುದಕ್ಕೆ ಸಾಧ್ಯವೇ? ಹಾಗಾಗಿ ನಳಚಕ್ರವರ್ತಿ ಇಲ್ಲದ ನಾಡು ಅದು ನಾಡಲ್ಲ, ಅದು ಸುಡುಗಾಡು ಎಂದು ಭಾವಿಸಿ ಅಲ್ಲಿಂದ ಹೊರಟೆ. ನಾನು ಕಾಡು ಮೇಡುಗಳಲ್ಲಿ ಸಾಕಷ್ಟು ಅಂಡಲದೆ ಮಹಾರಾಜ. ಕರುಣಾಕರ್ಣಿಕೆಯಾಗಿ ಕೇಳಿ ತಿಳಿದೆ. ನಳಚಕ್ರವರ್ತಿಯಷ್ಟೇ ಧರ್ಮಾತ್ಮ, ನಳಚಕ್ರವರ್ತಿಯ ಪ್ರಾಣ ಸ್ನೇಹಿತ ಋತುಪರ್ಣ ಮಹಾರಾಜ, ಅಯೋಧ್ಯೆಯ ಅರಸು. ಅದನ್ನು ಕೇಳಿದಾಗಲೇ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟೆ. ನಾನೇನಾದರೂ ಆಶಯವನ್ನ ಪಡೆಯುವುದಿದ್ರೆ ಅವನಲ್ಲಿ ಮಾತ್ರ, ಬೇರೆ ಯಾರಲ್ಲಿಯೂ ಪಡೆದ್ರೆ ಸರಿಯಾಗಲಿಕ್ಕಿಲ್ಲ. ಆದ್ರಿಂದ ನೇರವಾಗಿ ಇಲ್ಲಿಗೆ ಬಂದುಬಿಟ್ಟೆ. ಹೀಗೆ ನಿನ್ನನ್ನು ಇಲ್ಲಿಗೆ ಬರುವುದಕ್ಕೆ ಪ್ರೇರೇಪಣೆ ಕೊಟ್ಟಿರುವಂತಹದ್ದು ನಿನ್ನ ಮೂಲಭೂತವಾದ ಸಂಸ್ಕಾರ. ಅಂತಹ ಸಂಸ್ಕಾರ ನಿನ್ನಲ್ಲಿರುವುದಕ್ಕೆ ಕಾರಣ ಧರ್ಮಾತ್ಮನಾಗಿರುವಂತಹ ನಳಚಕ್ರವರ್ತಿಯ ಆಶ್ರಯ. ಅವನ ಆಶ್ರಯದಲ್ಲಿ ಬೆಳೆದ ನಿನಗೆ ಇಂತಹ ಮತಿ ಬಂದಿದೆ. ಏನೇ ಇದ್ದರೂ ಯೋಗ್ಯವಾದಂತಹ ಸ್ಥಾನವನ್ನು ನೀನು ಸೇರಿದ್ದೀಯ. ಭಯಗ್ರಸ್ತನಾಗಬೇಡ. ನನ್ನ ಪ್ರಾಣ ಸ್ನೇಹಿತನ ಆಶ್ರಯದಲ್ಲಿ ಬೆಳೆದ ಈ ಜೀವ ಇದು ಎಲ್ಲೆಲ್ಲಿಯೋ ಬೆಳೆಯಬಾರದು, ಎಲ್ಲೆಲ್ಲಿಯೋ ಉಳಿಯಬಾರದು, ಇಲ್ಲಿಯೇ ಉಳಿಯಲಿ. ನಿನಗೆ ಆಶ್ರಯವನ್ನು ನಾನು ಕೊಡ್ತೇನೆ. ನನ್ನ ನಂಬುಗೆ ಸಾರ್ಥಕವಾಯಿತು. ಆಶ್ರಯವನ್ನು ಕೊಡುವುದಕ್ಕೆ ನೀನೇನು ಸಿದ್ಧರಾಗಿರಬಹುದು ಮಹಾರಾಜ. ಆದರೆ ಮಾಡುವುದಕ್ಕೆ ಒಂದು ಕೆಲಸವನ್ನು ಕೊಟ್ಟರೆ ಬಹಳ ಉಪಕಾರವಾಗ್ತಾ ಇತ್ತು. ಹೌದು, ಬಹಳ ಸ್ವಾಭಿಮಾನಿ ನೀನು. ಏನನ್ನೂ ಮಾಡದೆ ಕುಳಿತು ಊಟ ಮಾಡುವಂತಹ ಜಾಯಮಾನದವ ಅಲ್ಲ. ಹಾಗೆಂದು ನಿನಗೆ ಎಂತಹ ಕಾರ್ಯವನ್ನು ಕೊಡಲಿ, ಯಾವ ಕೆಲಸವನ್ನು ಕೊಡಲಿ, ಅದು ಆಶ್ರಯವನ್ನು ಕೊಟ್ಟವರಿಗೆ ಮಾಡುವ ಉಪಕಾರ ಅನ್ನುವುದಕ್ಕಿಂತಲೂ ನನಗೊಂದು ಜೀರ್ಣ ಆಗಬೇಕಲ್ಲ ಹಿಂದಿದ್ದು. ಹೌದು, ಹಾಗಾಗಿ ಯಾವುದಕ್ಕೆ ಇರಲಿ ಒಟ್ಟಾರೆ ದುಡಿಯಬೇಕು ಅನ್ನೋ ಮನಸ್ಸುಂಟಲ್ಲ. ಹಾಗಂತ ನಿನಗೆ ಯಾವ ಕಾರ್ಯವನ್ನು ಕೊಡುವುದು, ಯಾವ ಕೆಲಸವನ್ನು ಕೊಡುವುದು ಎಂದು ನಾನು ಯೋಚಿಸ್ತಾ ಇದ್ದೇನೆ. ನನಗೆ ಮೊದಲಿಂದಲೂ ಅಭ್ಯಾಸ ಇದ್ದು ಕೆಲಸವನ್ನು ಕೊಟ್ಟರು ಬಹಳ ಉಪಕಾರವಾಗ್ತಾ ಇತ್ತು. ಕುದುರೆಯ ಮೇಲ್ವಿಚಾರಕನಾಗಿರ್ತೀಯ. ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಈಗಾಗಲೇ. ನಿರಾಸೆ ಹೊಂದುವುದು ಬೇಡ. ಅಲ್ಲಿ 1000 ಕುದುರೆಗೆ ನೀನು ನೇತಾರನಾಗಿ ಕೆಲಸ ಮಾಡಿದವ ಅಲ್ವೇ? ಹೌದು. ಇಲ್ಲಿ 100 ಕುದುರೆಯ ಹೊಣೆಗಾರಿಕೆಯನ್ನು ನೀನು ಕೊಡ್ತೇನೆ. ಅಷ್ಟಾದ್ರಷ್ಟು ರೂಢಿಯಲ್ಲಿಯೇ ಮಾತುಂಟಲ್ಲ, ಬಂದಷ್ಟು ಬಂತು ಬರಡೆಮ್ಮೆ ಹಾಲು. ಹೌದು ಹೌದು. ಮತ್ತೊಂದು, ಹೋದಲ್ಲೆಲ್ಲ ಇಷ್ಟೇ ಸಿಗಬೇಕು ಅಂತ ಯೋಚನೆ ಮಾಡಬಾರದು. ನನ್ನ ತಿರುಗಾಟವೇ ಹಾಗೆ. ಇಂತಿಷ್ಟೇ ಸಿಗ್ತದೆ ಅಂತ ನಾನು ಯೋಚಿಸಿ ಬರುವುದಿಲ್ಲ. ಒಮ್ಮೊಮ್ಮೆ ಹೆಚ್ಚು ಸಿಕ್ಕುವುದು ಉಂಟು, ಒಮ್ಮೊಮ್ಮೆ ಸಿಕ್ಕಿದಷ್ಟೇ ಸಾಕು ಅಂತ ತೃಪ್ತಿ ಪಡುವುದು. ಒಂದು ಗುಟ್ಟು ಹೇಳ್ತೇನೆ, ಇಂತಿಷ್ಟೇ ಕೊಡಬೇಕು ಎಂದು ಹೇಳಬಾರದು. ಹಾಗೆ ಹೇಳಿದ್ರೆ ಕೊಡುವವರು ನಿರ್ದಿಷ್ಟವಾಗಿ ಅಷ್ಟನ್ನೇ ಕೊಡಬಹುದು. ಹಾಗೆ ಹೇಳದೆ ಇದ್ರೆ ನಿರೀಕ್ಷೆಗೆ ಮೀರಿಯೂ ಕೊಡಬಹುದು. ನಿಮ್ಮ ಪೂರ್ವಾನುಭವಕ್ಕೆ ಅನಂತ ಕೃತಜ್ಞತೆ. ಅದೆಲ್ಲ ಸಾಹಸದಿಂದ ಬರುವಂತಹದ್ದು. ಹಾಗಾಗಿ